ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ರಾಧೆ ರಾಧೆ. ಆತ್ಮೀಯ ವಿದ್ಯಾರ್ಥಿಗಳೆಲ್ಲರೂ ಭಾಳ ಕುತೂಹಲಕಾರಿಯಿಂದ ಕಾಯುತ್ತಿರುವಂತಹ ವಿಭಾಗ ರಾಜ್ಯಶಾಸ್ತ್ರದ ಪೊಲಿಟಿಕಲ್ ಸೈನ್ಸ್ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಮತ್ತು 5 ಅಂಕದ ಪ್ರಮುಖ ಪ್ರಶ್ನೆಗಳನ್ನು ಅದರ ಉತ್ತರಗಳ ಜೊತೆಗೆ ನಿಮಗೆ ಆ್ಯನ್ಯುವಲ್ ಎಕ್ಸಾಮಿಗೆ ಸಹಾಯ ಆಗುವಂತೆ ಇಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ಬಹಳ ಜನ ವಿದ್ಯಾರ್ಥಿಗಳು ಕಮೆಂಟನ್ನು ಮಾಡಿದ್ದೀರಿ, ಸರ್ ನಮಗೆ 5 ಮತ್ತು 10 ಅಂಕದ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಹೇಳಿ. ಜೊತೆಗೆ ಕೆಲವು ವಿದ್ಯಾರ್ಥಿಗಳು, ಸರ್ ನಾನು ಏನೂ ಓದ್ಕೊಂಡಿಲ್ಲ, ಪರೀಕ್ಷೆಯಲ್ಲಿ ಕೇವಲ ನಿಮ್ಮ ವಿಡಿಯೋಗಳನ್ನು ನೋಡಿ ನಾನು ಪರೀಕ್ಷೆಯಲ್ಲಿ ಅಟ್ಲೀಸ್ಟ್ ಪಾಸಾರ ಆಗ್ಬೋದು ಅನ್ನುವಂಥ ಉದ್ದೇಶದಿಂದ ದಯವಿಟ್ಟು ಇವೆಲ್ಲವುಗಳನ್ನು ಮಾಡಿ 5 ಅಂಕದ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಕೊಡಿ ಅಂತ ಹೇಳಿದರೆ, ಕೇವಲ ಪಾಸ್ ಆಗೋದಲ್ಲ, ನಮ್ಮ ವಿಡಿಯೋಗಳಿಂದ ನಿಮಗೆ ಭಾಳಷ್ಟು ಏನಪ್ಪ ಅಂತಂದರೆ ಸಹಾಯ ಆಗ್ತದೆ ಮತ್ತು ಸ್ಕೋರು ಸಹ ಆಗ್ತದೆ ಅಂತ ಭರವಸೆಯನ್ನು ಕೊಡ್ತಾ ಬನ್ನಿ ಈ ವಿಡಿಯೋವನ್ನು ನಾವು ಮುಂದುವರಿಸೋಣ. ಅದಕ್ಕಿಂತ ಮೊದಲು ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ರಾಧೆ ರಾಧೆ ಅಂತ ಕಮೆಂಟ್ ಮಾಡಿ. ಇಲ್ಲಿ ನಾನು ಕೊಡುವಂಥ ಪ್ರಶ್ನೆಗಳು ನಿಮಗೆ ಕಡ್ಡಾಯವಾಗಿ ಆ್ಯನ್ಯುವಲ್ ಎಕ್ಸಾಮ್ ಒಂದು ಪರೀಕ್ಷೆಯಲ್ಲಿ 5 ಅಂಕದ ಪ್ರಶ್ನೆಗಳು ಬಂದೇ ಬರ್ತವೆ. ಹಾಗಾದರೆ ಆ ಎಲ್ಲ ಪ್ರಶ್ನೆಗಳನ್ನು ಇಲ್ಲಿ ಗಮನಿಸ್ತಾ ಹೋಗೋಣ ಅಂತ ಹೇಳ್ತೀನಿ. ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ. ಹಾಗಾದರೆ ಬನ್ನಿ ಈ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಈ ಭಾಗ ಸಿಯಲ್ಲಿ ಕೆಳಗಿನ 6 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15 ವಾಕ್ಯದಲ್ಲಿ ಉತ್ತರಿಸಿ 30 ಅಂಕಗಳಿಗೆ ಇರ್ತದೆ. ನಿಮಗೆ ಈ ಭಾಗ ಭಾಳ ಇಂಪಾರ್ಟೆಂಟ್. ಇಲ್ಲಿ ನಿಮಗೆ 30 ಅಂಕಗಳು ಸಿಗೋದ್ರಿಂದ ಒಟ್ಟು ನೀವು 6 ಪ್ರಶ್ನೆಗಳನ್ನು ಇಲ್ಲಿ ಬಿಡಿಸಬೇಕು. ಮೊದಲನೇ ಪ್ರಶ್ನೆ ಏನಿದೆ ಅಂತಂದರೆ, ಜುನಾಗಢ, ಹೈದರಾಬಾದ್, ಕಾಶ್ಮೀರ ವಿಲೀನ ಕುರಿತು ಬರೆಯಿರಿ ಅಂತ ಕೊಡ್ತಾರೆ. ಈ ಒಂದು ಜುನಾಗಢ ಆಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು ಮತ್ತು ಕಾಶ್ಮೀರ ಆಗಿರ್ಬೋದು, ಇವುಗಳ ಮಿಲನ, ಇವುಗಳ ಒಕ್ಕೂಟ ಹೇಗಾಯಿತು ಎಂಬುದ್ರ ಬಗ್ಗೆ ಇಲ್ಲಿ ಸಂಕ್ಷಿಪ್ತವಾಗಿ ನಾವು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಮೊದಲನೇದು ನಾವು ತಗೋತೀವಿ ಜುನಾಗಢ ಅಂತ ಹೇಳ್ತೀವಿ. ಜುನಾಗಢದ ನವಾಬ, ಅವನ ಹೆಸರು ಮೊಹಮ್ಮದ್ ಖಾನ್, ಅಲ್ಲಿನ ಪ್ರಜೆಗಳ ಇಚ್ಛೆ ವಿರುದ್ಧ ಜುನಾಗಢವನ್ನು ಪಾಕಿಸ್ತಾನದಲ್ಲಿ ಸೇರ್ಪಡೆಯಾಗಲು ಘೋಷಿಸಿಕೊಂಡನು. ಬಟ್ ಜುನಾಗಢದ ಪ್ರಜೆಗಳು ಭಾರತವನ್ನು ಬಯಸಿ ಅಲ್ಲಿನ ಪ್ರಜೆಗಳು ನವಾಬನ ವಿರುದ್ಧ ದಂಗೆ ಹೇಳ್ತಾರೆ. ಇದರಿಂದ ಭಯಭೀತನಾದ ನವಾಬ್ ಪಾಕಿಸ್ತಾನಕ್ಕೆ ಓಡಿ ಹೋಗ್ತಾನೆ. ಅದು ಜನರ ರೆಫರೆಂಡಮ್ ಅಂತ ಕರೀತಾರೆ. ಅಲ್ಲಿನ ಪ್ರಜೆಗಳು ಮತದಾನ ಚಲಾಯಿಸಿ ಭಾರತ ಒಕ್ಕೂಟವನ್ನು ಸೇರಿದರು. ನಂತರ ಜುನಾಗಢವು ಸೌರಾಷ್ಟ್ರದೊಂದಿಗೆ ವಿಲೀನ ಆಯಿತು ಅಂಥೇಳಿ ವಿರುದ್ಧ ಉತ್ತರ ಬರೆಯುವುದು. ಇನ್ನು ಎರಡನೇ ಒಂದು ಪ್ರದೇಶ ಅಂದರೆ ಅದು ಹೈದರಾಬಾದ್ ಅಂತ ಹೇಳ್ತೀವಿ. ಇಲ್ಲಿ ದೇಶೀಯ ಸಂಸ್ಥಾನಗಳಲ್ಲಿ ಅತ್ಯಂತ ದೊಡ್ಡ ಸಂಸ್ಥಾನ ಅಂದರೆ ಹೈದರಾಬಾದ. ಇಲ್ಲಿನ ಒಬ್ಬ ಉಸ್ಮಾಯಿಲ್ ಅಲಿ ಖಾನ್ ಅಂತ ಏನು ಇರ್ತಾನಲ್ಲ, ಈ ಒಬ್ಬ ಅರಸ ನಿಜಾಮನ ಹೈದರಾಬಾದ್ ಪ್ರಾಂತ್ಯವನ್ನು ಸ್ವತಂತ್ರವಾಗಿ ಆಳಲು ಬಯಸ್ತಾನೆ. ಆದರೆ ಅದು ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳಲು ಒಪ್ಪಂದವನ್ನು ಭಾರತದೊಂದಿಗೆ ಮಾಡಿಕೊಂಡಿರ್ತಾನೆ. ಹೈದರಾಬಾದ್ ಸ್ವತಂತ್ರ ಭಾರತ ಭದ್ರತೆಗೆ ಸವಾಲಾಗಿ ಪ್ರಾಂತ್ಯವು ಜನರ ಚಳುವಳಿಯಲ್ಲಿ ಪ್ರಾರಂಭ ಆಗ್ತದೆ. ಇಲ್ಲಿ ರೈತರು ಮತ್ತು ಮಹಿಳೆಯರು ಬೃಹತ್ ಪ್ರಮಾಣದಲ್ಲಿ ಭಾಗವಹಿಸಿದರು ಅಂತ ಹೇಳ್ತಾರೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಪಕ್ಷಗಳು ಮುಂಚೂಣಿಯಲ್ಲಿ ವಹಿಸುವ ಈ ಒಂದು ಹೈದರಾಬಾದ್ ಭಾರತಕ್ಕೆ ಯಾವುದೇ ಕಾರಣಕ್ಕೂ ಸೇರಬೇಕು ಅಂತೇಳಿ ನಿಜಾಮ್ ತನ್ನ ಪ್ಯಾರಾಮಿಲಿಟರಿ ಪಡೆಯಾದ ರಜಾಕರಿಂದ, ಇದು 1 ಅಂಕದ ಪ್ರಶ್ನೆಗೆ ನಿಮಗೆ ಕೇಳ್ತಾ ನೋಡಿ, ನೆನಪಿರಲಿ. ರಜಾಕರೊಂದಿಗೆ ಅಲ್ಲಿ ಜನರನ್ನು ಭಾಳಷ್ಟು ಏನು ಮಾಡ್ತಾಯಿದ್ದ ಅಂದರೆ ಶೋಷಣೆಯನ್ನು ಮಾಡ್ತಾಯಿದ್ದ. ಇಲ್ಲಿ ನೋಡಿ, ಈ ರಜಾಕರು ಮುಸ್ಲಿಮೇತರ ಮಹಿಳೆಯರ ಮೇಲೆ ಅತ್ಯಾಚಾರವನ್ನು ಮಾಡ್ತಾಯಿದ್ರು, ಹಿಂಸಿಸ್ತಾಯಿದ್ರು, ಹಿಂದೂ ಆಸ್ತಿಪಾಸ್ತಿಗಳನ್ನು ಲೂಟಿ ಮಾಡ್ತಾಯಿದ್ರು. ಹರಾಜಕತೆಯನ್ನು ಅಂತಗೊಳಿಸಲು ಭಾರತ ಸೇನೆ ನಿಮಗೊಂದು ಕಾರ್ಯಾಚರಣೆಯನ್ನು ಮಾಡ್ತದೆ. ಸೆಪ್ಟೆಂಬರ್ 1948ರಂದು ಅದು ಆಪರೇಷನ್ ಪೋಲೋ ಅಂತ ಕರೆದು, ಇದರ ಮುಖಾಂತರ ಭಾರತಕ್ಕೆ ಹೈದರಾಬಾದ್ ಒಕ್ಕೂಟ ಸೇರ್ಪಡೆ ಆಯಿತು ಅಂತ ಹೇಳ್ತೀವಿ. ಇನ್ನು ಕಾಶ್ಮೀರಕ್ಕೆ ನಾವು ಬರ್ತೀವಿ. ಇಲ್ಲಿ ನೋಡಿ, ಜಮ್ಮು ಕಾಶ್ಮೀರದ ಅರಸ ರಾಜ ಹರಿಸಿಂಗ ಅಂತ ಹೇಳ್ತೀವಿ. ಇವನು ಕಾಶ್ಮೀರದ ಬಹುಸಂಖ್ಯಾತ ಪ್ರಜೆಗಳೇ ಮುಸ್ಲಿಮರಾಗಿದ್ದರಲ್ಲಿ. ರಾಜ ಹರಿಸಿಂಗ್ ಕಾಶ್ಮೀರ ಸ್ವತಂತ್ರ ರಾಜ್ಯವನ್ನು ಆಳಲು ಬಯಸಿದ್ದ. ಆದರೆ ಅವನ ಪದಚ್ಯುತಿ ನ್ಯಾಷನಲ್ ಕಾನ್ಫರೆನ್ಸ್ ಆಫ್ ಅಧ್ಯಕ್ಷ ಶೇಖ್ ಅಬ್ದುಲ್ ನಜೀರ್ ನೇತೃತ್ವದಲ್ಲಿ ಬೃಹತ್ ಚಳವಳಿ ಆರಂಭವಾಯಿತು. ಶೇಖ್ ಅಬ್ದುಲ್ ಕಾಶ್ಮೀರವನ್ನು ಪಾಕಿಸ್ತಾನದಲ್ಲಿ ಉಳಿಸಲು ವಿರೋಧಿಸುತ್ತಾನೆ. ಪ್ರತ್ಯೇಕ ಕಾಶ್ಮೀರವನ್ನು ಆಳಲು ಬಯಸಿದರು. ಆದರೆ ಭೌಗೋಳಿಕ ಸಾಮೀಪ್ಯ ಮುಸ್ಲಿಮರ ಸಂಖ್ಯೆ ಅಧಿಕರಿಂದ ಪಾಕಿಸ್ತಾನವನ್ನು ತನ್ನ ಅಧೀನದಲ್ಲಿ ತೆಗೆದುಕೊಳ್ಳಲು ಬಯಸಿತು. ಅಕ್ಟೋಬರ್ 1947 ಪಾಕಿಸ್ತಾನ ಬುಡಕಟ್ಟು ನುಸುಳುಕೊಳ್ಳೋರು ಕಾಶ್ಮೀರವನ್ನು ವಶಪಡಿಸಿಕೊಂಡರು. ಈ ಒಂದು ಭಯದಿಂದ ರಾಜ ಹರಿಸಿಂಗ ಭಾರತದ ಮಿಲಿಟರಿ ಸಹಾಯವನ್ನು ಕೋರುತ್ತಾನೆ. 26 ಅಕ್ಟೋಬರ್ 1947 ಭಾರತ ಕಾಶ್ಮೀರವನ್ನು ಏನು ಮಾಡ್ತದೆ ಅಂತಂದರೆ ತನ್ನ ಒಂದು ಒಕ್ಕೂಟಕ್ಕೆ ಸೇರ್ಪಡೆ ಆಗ್ತದೆ. ಅದು 370 ವಿಧಿಯ ಮೂಲಕ ಪ್ರತ್ಯೇಕ ಸಂವಿಧಾನ ಆಗಿರ್ಬೋದು, ಸವಲತ್ತುಗಳಾಗಿರ್ಬೋದು ಎಲ್ಲವನ್ನು ಆ ಒಂದು ಸ್ಥಳಕ್ಕೆ ಇನ್ನೂ ಏನಪ್ಪ ಅಂತಂದರೆ ಕೊಡ್ತಾಯಿದ್ರು. ಈಗ ಅದನ್ನು
ರದ್ದುಗೊಳಿಸಲಾಗಿದೆ ಅಂತ ಹೇಳ್ತೀವಿ. ಇನ್ನು ಎರಡನೇ ಪ್ರಶ್ನೆ ನೀವು ನೋಡ್ತೀರಿ, ರಾಜ್ಯಗಳ ಪುನರ್ರಚನೆಗೆ ಭಾಷೆ ಆಧಾರಬೇಕೆಂದು ಕಾರಣ ನೀಡಿ ಅಂತ ಹೇಳ್ತಾರೆ. ಮೊದಲು ಭಾಷೆ ಆಧಾರದ ಮೇಲೆ ರಾಜ್ಯಗಳ ರಚನೆ ಆಯಿತು. ಅದಕ್ಕೆ ಮೋತಿಲಾಲ್ ನೆಹರು ಸಮಿತಿ ಅಭಿಪ್ರಾಯಪಟ್ಟಂತೆ ಸಾಕ್ಷರತೆ ಸಾಧಿಸಿ ಮಾತೃಭಾಷೆಯ ಮಾಧ್ಯಮದ ಮೂಲಕ ಕಾರ್ಯನಿರ್ವಹಿಸಿರುವ ಭಾಷಾವಾರ ರಾಜ್ಯವಾಗಬೇಕು ಅಂಥೇಳಿ ಮುಂದೆ ರಾಜ್ಯ ಪುನರ್ವಿಂಗಡಣೆ ವೈವಿಧ್ಯಮಯ ಸಂಸ್ಕೃತಿ ಸಂಪ್ರದಾಯ ಇಲ್ಲಿ ಪ್ರಮುಖವಾಗಿ ಕಂಡುಬರ್ತದೆ. ಇನ್ನು ಪುನರ್ರಚನೆಗೆ ಭಾಷೆ ಒಂದು ಆಧಾರವಾಗಿರಬೇಕು ಅಂತಂತಾರೆ. ಅಲ್ಲಿ ಭಾಷೆ ಜನರ ಸಂಸ್ಕೃತಿ ಮತ್ತು ಸಂಪ್ರದಾಯಗಳಿರ್ತವೆ. ಮಾತೃಭಾಷೆ ಮಾಧ್ಯಮದ ಮೂಲಕ ಯಶಸ್ವಿ ಶಿಕ್ಷಣ ಪಡೆಯಲು ಸಾಕ್ಷಾತ್ಕರಣ ಆಗ್ತದೆ. ಜನಸಂಖ್ಯೆ ಮಾತ್ರದಲ್ಲಿ ರಾಜಕಾರಣ ಆಗಿರ್ಬೋದು ಅಥವಾ ಮುಂತಾದ ಪ್ರಜಾಪ್ರಭುತ್ವಕ್ಕೆ ನೈಜ ರೂಪವನ್ನು ಕೊಡ್ತಾರೆ. ಆ ರಾಜ್ಯಗಳಲ್ಲಿ ಶಿಕ್ಷಣ ಆಗಿರ್ಬೋದು, ಆಡಳಿತ ಆಗಿರ್ಬೋದು, ನ್ಯಾಯಿಕ ವ್ಯವಹಾರಗಳಾಗಿರ್ಬೋದು ಎಲ್ಲವೂ ಮಾತೃಭಾಷೆಯಲ್ಲಿ ಆಗ್ತದೆ ಅಂತ ಹೇಳ್ತಾರೆ. ಇನ್ನು ನಿಮಗೆ ಸಂವಿಧಾನ ರಚನಾ ಸಭೆಯಿಂದ ನೇಮಿಸಲ್ಪಟ್ಟ ಭಾಷಾವಾರು ಪ್ರಾಂತ್ಯಗಳ ಆಯೋಗ ಅಂತ ಕರಿತೀವಿ. ಅದಕ್ಕೆ ಧಾರ್ ಸಮಿತಿ ಅಂತ 48, ಇನ್ನೊಂದು JVP ಸಮಿತಿ ಅಂತ ಕರಿತೀವಿ. ಈ ಎರಡು ಸಮಿತಿಗಳು ಬಹಳ ಮಹತ್ವಪೂರ್ಣವಾದಂಥ ಒಂದು ಸ್ಥಾನವನ್ನು ಇಲ್ಲಿ ಕೊಡ್ತವೆ. ಇಲ್ಲಿ ಜವಾಹರ್ಲಾಲ್ ನೆಹರು ಆಗಿರ್ಬೋದು, ವಲ್ಲಭಾಯ್ ಪಟೇಲ್ ಆಗಿರ್ಬೋದು, ಪಟ್ಟಾಭಿ ಸಿಂಘಲ್ ಈ ಮೂರರ ಮೇಲೆ ನಿಮಗೆ JVP ಅಂತೇಳಿ 2 ಅಂಕಕ್ಕೆ ಪ್ರಶ್ನೆಯನ್ನು ಕೊಡ್ತಾರೆ, ನೆನಪಿನಲ್ಲಿರಲಿ. ಇನ್ನು 1952ರ ಒಂದು ಸ್ವತಂತ್ರ ಹೋರಾಟಗಾರ ಪಟ್ಟಿ ಶ್ರೀರಾಮುಲು ಏನು ಮಾಡ್ತಾರೆ ಅಂದರೆ ಪ್ರತ್ಯೇಕ ಆಂಧ್ರ ಪ್ರದೇಶ ರಚನೆ ಆಗಬೇಕು ಅಂಥೇಳಿ ಅಮರಣಾಂತಿಕ ಉಪಸತ್ಯಾಗ್ರಹ ಮಾಡ್ತಾರೆ 58 ದಿನಗಳವರೆಗೆ. ತದನಂತರ 1953ರಲ್ಲಿ ಆಂಧ್ರ ಪ್ರದೇಶ ರಚನೆ ಆಗ್ತದೆ. ಇದನ್ನು ಗಮನಿಸಿ ಇಟ್ಟುಕೊಂಡು ಭಾಷಿಕರು ತಮ್ಮ ಭಾಷೆ ಆಧಾರದ ಮೇಲೆ ರಾಜ್ಯಕ್ಕೆ ಹೆಚ್ಚು ಬೇಡಿಕೆ ಇತ್ತು. 1953ರಿಂದ ರಾಜ್ಯ ಪುನರ್ ಸಮಿತಿ ರಚಿಸಲಾಯಿತು ಅಂತ ಹೇಳ್ತಾರೆ. ಇದು ಇಂಪಾರ್ಟೆಂಟ್, ನಿಮಗೆ ಮುಖ್ಯ ಕಾರ್ಯದರ್ಶಿಗಳ ಕಾರ್ಯಗಳನ್ನು ವಿಮರ್ಶಾತ್ಮಕ ವಿವರಿಸಿ ಅಂತ ಹೇಳ್ತಾರೆ. ಮುಖ್ಯ ಕಾರ್ಯದರ್ಶಿಯು ರಾಜ್ಯದ ಆಡಳಿತದ ಯಂತ್ರದ ಮುಖ್ಯಸ್ಥ ಅಂತ ಕರಿತೀವಿ. 1ನೇ ಪಾಯಿಂಟ್ ನೀವು ಬರೀಬೇಕು. ಇವನು ಕಾರ್ಯದ ಸಚಿವಾಲಯನಾಗಿರ್ತಾನೆ, ಮುಖ್ಯಸ್ಥನೂ ಆಗಿರ್ತಾನೆ, ಆಡಳಿತದ ಜವಾಬ್ದಾರಿಯೂ ಇರ್ತದೆ. ಎಲ್ಲ ಇಲಾಖೆಗಳು ಇವನ ಅಧಿಕಾರ ವ್ಯಾಪ್ತಿಯಲ್ಲಿ ಬರ್ತವೆ. ಹಾಗಾದರೆ ಇವನ ಕಾರ್ಯಗಳು ಯಾವ್ಯಾವ ಅಂತ ಇಲ್ಲಿ ನೋಡ್ತಾ ಹೋದಾಗ, 1ನೇದು ಮುಖ್ಯಮಂತ್ರಿಗಳಿಗೆ ಸಲಹೆಯನ್ನು ನೀಡುವಂಥದ್ದು. 2ನೇದು ಸಚಿವ ಸಂಪುಟ ಕಾರ್ಯದರ್ಶಿ ಹಾಜರಿಯನ್ನು ಮಾಡುವಂಥದ್ದು. ಸಚಿವಾಲಯದ ಮೇಲ್ವಿಚಾರಣೆ ನಿಯಂತ್ರಣ ಮಾಡ್ತಾನೆ, ಜೊತೆಗೆ ಅದರ ಜವಾಬ್ದಾರಿಯನ್ನು ತಗೋತಾನೆ. ಜೊತೆಗೆ ಎಲ್ಲ ಕಾರ್ಯದರ್ಶಿ ಮುಖ್ಯಸ್ಥನಾಗಿದ್ದು ಅಪಾರ ಸಂಖ್ಯೆಯ ಸಮಿತಿಗಳನ್ನು ಸದಸ್ಯರಾಗಿರ್ತಾನೆ. ರಾಜ್ಯದ ಸವಲತ್ತು ಪಡೆಯಲು ಕೌನ್ಸಿಲ್ ಮೂಲಕ ಕ್ರಮಾನುಗತ ಆಧಾರದ ಮೇಲೆ ಕಾರ್ಯದರ್ಶಿಗಳಾಗಿರ್ತಾರೆ. ಸಚಿವರು ಒದಗಿಸುವ ಸಿಬ್ಬಂದಿ ಮೇಲೆ ಸಂಪೂರ್ಣ ನಿಯಂತ್ರಣ ಇರ್ತದೆ. ರಾಜ್ಯ ಮತ್ತು ಕೇಂದ್ರಾಡಳಿತ ರಾಜ್ಯಗಳಿಗೆ ರಾಜ್ಯ ಸರ್ಕಾರ ನಡುವೆ ಸಂಪರ್ಕ ಸೇತುವೆಯಾಗಿ ನಿರ್ಮಾಣ ಮಾಡ್ತಾರೆ. ಇನ್ನು ರಾಜ್ಯ ಸರ್ಕಾರದಿಂದ ರಹಸ್ಯ ಮಾಹಿತಿಗಳನ್ನು ಸಂಗ್ರಹಿಸುವಂಥ ಕೆಲಸ ಇವರು ಮಾಡ್ತಾರೆ ಅಂತ ಹೇಳ್ತಾರೆ. ಇನ್ನೊಂದು ನಿಮಗೆ ಅವೈಜ್ಞಾನಿಕ ಭೂ ಸ್ವಾಧೀನ ಕುರಿತು ಬರೆಯಿರಿ ಅಂತ ಪ್ರಶ್ನೆ ಕೇಳ್ತಾನೆ. ಇಲ್ಲಿ ಸರ್ಕಾರ ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿ ಸಹಾಯದಿಂದ ಭೂ ಸ್ವಾಧೀನ ಪಡಿಸಿಕೊಳ್ಳೋಕೆ ಒಂದು ಅಧಿಕಾರವನ್ನು ಇರ್ತದೆ. ಅದಕ್ಕೆ ವೈಜ್ಞಾನಿಕ ಭೂ ಸ್ವಾಧೀನ ಅಂತ ಕರಿತೀವಿ. 1974ರ ಕರ್ನಾಟಕ ಮುಖ್ಯಮಂತ್ರಿ ಶ್ರೀ ದೇವರಾಜ ಅರಸು ಅವರು ರಾಷ್ಟ್ರೀಯ ಭೂ ಸ್ವಾಧೀನ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. 2013ರಲ್ಲಿ ಭೂ ಸ್ವಾಧೀನ ಕಾಯ್ದೆಯು ಭೂ ಮಾಲೀಕರಿಗೆ ಹೆಚ್ಚಿನ ಪರಿಹಾರ ಪುನರ್ವಸತಿಯನ್ನು ಒದಗಿಸಿತು. ಇಲ್ಲಿ ರೈತರ ಭೂಮಿ ಒಡೆಯನ ಆತನವನ್ನು ಅರಿವರಿಗೆ ನೀಡಿದರು. ಅಂತಿಮ ತೀರ್ಮಾನವಾಗಿ ಕೃಷಿ ಭೂಮಿಯ ಸ್ವಾಧೀನಪಡಿಸಿಕೊಳ್ಳುವುದು ಇರುವುದು ಅಂಥೇಳಿ ಈ ರೀತಿ ಪಾಯಿಂಟ್ಗಳನ್ನು ಹಾಕಿ ಬರೀರಿ. ಇನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸೇರಿದ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಅವರಿಗೆ ಬೇರೆ ಕಡೆ ಭೂಮಿ ಒದಗಿಸಿಕೊಡುವುದು ಇಂಪಾರ್ಟೆಂಟು. ಇನ್ನೊಂದು ನಿಮಗೆ 5 ಅಂಕದ ಪ್ರಶ್ನೆ ಯಾವುದಪ್ಪ ಅಂತಂದರೆ, ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯಾಂಶಗಳನ್ನು ವಿವರಿಸಿ ಅಂತಕ್ಕಂಥ ಅರ್ಥ ನೋಡಿ. ಒಂದೇ ಧರ್ಮ ಆಗಿರ್ಬೋದು, ಸಂಪ್ರದಾಯ ಆಗಿರ್ಬೋದು, ಅಥವಾ ಒಂದು ನಿರ್ದಿಷ್ಟ ಭೂಪ್ರದೇಶ ನೆಲೆಸಿರುವ ಸಮಾನ ಮನುಷ್ಯರಿಂದ ಕೂಡಿರುವಂಥ ಜನಸಮುದಾಯ ರಾಷ್ಟ್ರ ಅಂತ ಕರಿತೀವಿ. ಇದರ ಅಗತ್ಯ ಅಂಶಗಳಂತಂದರೆ ಜನರ ಬೆಂಬಲ ಆಗಿರ್ಬೋದು, ಆಡಳಿತ ಉತ್ತಮ ಆಗಿರ್ಬೋದು, ಸಮರ್ಥ ನಾಯಕತ್ವ ಆಗಿರ್ಬೋದು, ರಾಜಕೀಯ ಸಂಸ್ಕೃತಿ ಆಗಿರ್ಬೋದು, ಅಧಿಕಾರ ಹಂಚಿಕೆ ಆಗಿರ್ಬೋದು. ಇವುಗಳ ಬಗ್ಗೆ ನೀವೇನಪ್ಪ ಅಂತಂದ್ರೆ ಸಂಪೂರ್ಣವಾಗಿ ವಿವರಣೆಯನ್ನು ಕೊಡ್ತಾ ಹೋಗಬೇಕಾಗ್ತದೆ. ಇಲ್ಲಿ ಜನತೆಯ ಬೆಂಬಲ ಇದೆ. ರಾಷ್ಟ್ರ ನಿರ್ಮಾಣ ಪ್ರಕ್ರಿಯೆ ಜನರ ಸಾಮೂಹಿಕ ಬೆಂಬಲವು ಅತ್ಯಗತ್ಯ ಅಂತ ಹೇಳ್ತೀವಿ. ಇನ್ನು ಉತ್ತಮ ಆಡಳಿತವಾಗಿದೆ. ಉತ್ತಮ ಆಡಳಿತದಲ್ಲಿ ನಿಯಂತ್ರಣ ಇರಬೇಕು, ಪಾರದರ್ಶಕತೆ, ಜವಾಬ್ದಾರಿತನ, ಸ್ಪಂದನೆ ಇರಬೇಕು, ತಂತ್ರಜ್ಞಾನ ಬಳಕೆ ಇವೆಲ್ಲವೂ ಸಹ ಉತ್ತಮ ಆಡಳಿತದಲ್ಲಿ ಬರ್ತವೆ. ಇನ್ನು ಸಮರ್ಥ ನಾಯಕ, ಅಮೆರಿಕದ ಮಾಜಿ ಅಧ್ಯಕ್ಷರಾದ ರೂಸ್ವೆಲ್ಟ್ ಅವರು ವಿಭಿನ್ನ ನಿಯಮಗಳಿಂದ 2ನೇ ಜಾಗತಿಕ ನಂತರದ ಅಮೆರಿಕ ಸೂಪರ್ ಪವರ್ ದೇಶಗಳಲ್ಲಿ ಭಾರತವು ನೆಹರು ಅವರ ನಾಯಕತ್ವದಲ್ಲಿ ಯಾವ ರೀತಿ ಏನಿತ್ತು ಅದರ ಬಗ್ಗೆ ಪಂಚಕಾಶಿಗಳ ಬಗ್ಗೆ ಹೇಳ್ತೀವಿ. ಇನ್ನು ರಾಜಕೀಯ ಸಂಸ್ಕೃತಿ, ಇಲ್ಲಿ ಅಗತ್ಯವಾದಂಥ ಮೌಲ್ಯಗಳಾಗಿರ್ಬೋದು, ಪ್ರವೃತ್ತಿಗಳಾಗಿರ್ಬೋದು, ರಾಷ್ಟ್ರ ಪುನರ್ ನಿರ್ಮಾಣಕ್ಕೆ ಉದಾತ್ತ ರಾಜಕೀಯ ನಡವಳಿಕೆಗಳು ಬೇಕು ಅಂತ ಹೇಳ್ತಾರೆ. ಇನ್ನು ಅಧಿಕಾರ ಹಂಚಿಕೆಯಲ್ಲಿ ನಾವೆಲ್ಲ ನೋಡ್ತೀವಿ ಏನಪ್ಪ ಅಂತಂದರೆ, ಸಮಾಜ ಎಲ್ಲ ವರ್ಗಗಳಿಗೆ ಸಮಾನ ಹಂಚಿಕೆ ಆಗಿರ್ಬೋದು, ಅಥವಾ ಅಧಿಕಾರ ಒಂದು ವ್ಯಕ್ತಿ ಅಥವಾ ಒಂದು ಕುಟುಂಬದಲ್ಲಿ ಕೇಂದ್ರವಾಗದೆ ಸರ್ವಾಧಿಕಾರ ತಡೆ ಮಾಡಿಕೊಡುತ್ತದೆ ಅಂಥವನ್ನು ಪ್ರಜಾ ಪಂಥ ಮತ್ತು ಹಿಂದುಳಿದ ವರ್ಗಗಳ ಪ್ರಜಾ ಪಂಗಡಗಳ ಇವೆಲ್ಲ ಮಹಿಳೆಯರ ಅಧಿಕಾರ ಹಂಚವನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಇನ್ನು
ಈ ಅಸ್ಮಿತೆ ರಾಜಕಾರಣ ಇದು ಭಾಳ ಇಂಪಾರ್ಟೆಂಟ್ ನೋಡಿ. ಅಸ್ಮಿತೆ ರಾಜಕಾರಣದ ಉದಯಕ್ಕೆ ಕಾರಣವಾಗದ ಅಂಶಗಳು ಯಾವುವು ಅಂಥೇಳಿ ನಿಮಗೆ ಭಾಳ ಸರಿ ಪ್ರಶ್ನೆ ಕೇಳ್ತಾನೆ. ಅರ್ಥ ನೋಡಿ, ಅಸ್ಮಿತೆ ರಾಜಕಾರಣದ ಒಂದು ಸ್ವಂತ ವಿಧಾನವಾಗಿದೆ. ಅಂದರೆ ಒಬ್ಬ ವ್ಯಕ್ತಿ ಜನಾಂಗ, ಭಾಷೆ, ಧರ್ಮ, ಲಿಂಗನ ಆಧರಿಸಿ ಅವನ ವೈಯಕ್ತಿಕ ಅಸ್ತಿತ್ವದ ಹುಡುಕಾಟವೇ ಅಸ್ಮಿತೆ ಅಂತ ಕರಿತೀವಿ. ಇನ್ನು ಇದಕ್ಕೆ ಉಗಮದ ಹಿನ್ನೆಲೆ ಹೇಗೆ ಅಂತಂದರೆ ಇದು ತುಂಬ ಹಳೆಯ ಚಿಂತನೆಯಲ್ಲ, ಹೊಸ ಚಿಂತನೆ ಅಂತ ಹೇಳ್ತಾರೆ. ಇದನ್ನು ಮೊದಲು ಗುರುತಿಸಿದವರು ಎಲ್ ಎ ಕಾಫ್ಮನ್. 1 ಅಂಕದ ಪ್ರಶ್ನೆ ಅಥವಾ ಬಿಟ್ಟ ಸ್ಥಳದಲ್ಲಿ ಪ್ರಶ್ನೆ ಕೇಳ್ತಾರೆ. 1966ರಲ್ಲಿ ಪ್ರಾರಂಭದಲ್ಲಿ ಅಮೆರಿಕ ವಿದ್ಯಾರ್ಥಿ ಹಿಂಸಾತ್ಮಕ ಸರ್ಕಾರ ಸಮಿತಿಯಲ್ಲಿ ಇದರ ಮೂಲವನ್ನು ಗುರುತಿಸಲಾಯಿತು. 1977ರಲ್ಲಿ ಬಾರ್ಬರ್ ಸ್ಮಿತ್ ಮತ್ತು ಕಂಬಾಯ್ ಹೇವರ್ ಹಟ್ಟಿಗೆ ಅಸ್ಮಿತೆ ರಾಜಕಾರಣ ಗುರುತಿಸಿದರು. 1950 ಮತ್ತು 1900 ಅಮೆರಿಕದ ಸಲಿಂಗಿಗಳೆಂದರೆ ಲೆಬ್ಸಿಯನ್ಸ್ ಕರಿಯ ನಾಗರಿಕರುಗಳು ಮಹಿಳಾವಾದಿಗಳಲ್ಲಿ ಮೂಲ ಹುಡುಕಲಾಗಿದೆ ಎಂದು ಹೊಸ ಚಿಂತನೆ ಹೇಳ್ತಾರೆ. ಈ ಚಳವಳಿ 1980ರಲ್ಲಿ ಸಲಿಂಗ ಹಕ್ಕುಗಳು ಬಗ್ಗೆ ಚಳವಳಿಯ ಜೊತೆಗೆ ಪ್ರಾರಂಭವನ್ನು ಆಯಿತು ಅಂತ ಹೇಳ್ತಾರೆ. ಇನ್ನು ಈ ರೀತಿ ನೀವು ಬರೀಬೇಕು ಪಾಯಿಂಟ್ಗಳಾಗಿ ಸ್ತ್ರೀವಾದ ಆಗಿರ್ಬೋದು, ವಿಕೇಚನ ಚಳವಳಿ, ಜನಾಂಗೀಯ ಅಲ್ಪಸಂಖ್ಯಾತರ ಮೂಲ ವರ್ಗಗಳಂತಾಗಿರ್ಬೋದು, ಜಾಗತೀಕರಣ, ಉದಾರೀಕರಣ, ಸಮಾಜ ತತ್ವಗಳ ಅಸ್ಮಿತೆ ರಾಜಕಾರಣ ಅವಕಾಶ ನೀಡಿತು. ಈ ರೀತಿ ಪಾಯಿಂಟ್ಗಳನ್ನ ಹಾಕಿದಾಗ ನಿಮಗೆ 5 ಅಂಕ ಸಿಗ್ತದೆ ಅಂತ ಹೇಳ್ತೀನಿ. ಇನ್ನು ಇದಕ್ಕೆ ಉಗಮಕ್ಕೆ ಕಾರಣ ಅಂತಂದರೆ ಇದು ದುರಾಡಳಿತದ ಬಗ್ಗೆ, ಜನರಿಗೆ ಆರ್ಥಿಕ ದುಸ್ಥಿತಿ, ಪ್ರಾದೇಶಿಕ ಉಗಮಕ್ಕೆ ಭಾಷೆ, ಪ್ರಾಂತ್ಯಗಳನ್ನು ಅರಿವು ಮೂಡಿಸುವುದು, ಬಡತನ ಆಗಿರೋದು, ಶೋಷಣೆ ಆಗಿರೋದು, ಅವಳ ವಂಚನೆ ಆಗಿರೋದು, ಕೆಲವು ಜನಾಂಗಗಳ ಸೌಲಭ್ಯಗಳನ್ನು ಮೊಟಕುಗೊಳಿಸುವಂಥ ಪ್ರಯತ್ನ ಇಲ್ಲಿ ಮಾಡಲಾಗ್ತದೆ. ಇನ್ನು ಉನ್ನತ ಜೀವನಶೈಲಿ ಇದು ಸಾಕ್ಷರತೆ, ಸಾಮಾಜಿಕ ಮತ್ತು ಜಾಗೃತಿ ಆಗಿರುವ, ನೈಸರ್ಗಿಕ ಸಂಪತ್ತಿನ ಅಸಮಾನತೆ, ಭೂಮಿ ಕಳೆದುಕೊಳ್ಳುವಿಕೆ, ಭೀತಿ, ರಾಜಕೀಯ ಶಕ್ತಿ, ಆರ್ಥಿಕ ಬೆಳವಣಿಗೆ ಇವೆಲ್ಲವೂ ಸಹ ಇಲ್ಲಿ ಒಳಗೊಂಡಿದೆ. ಶಿಕ್ಷಣ ಉದ್ಯೋಗದಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಇಲ್ಲಿ ನೀಡ್ತಾರೆ. ಇನ್ನು ಭಾಷೆ, ಸಂಸ್ಕೃತಿಯನ್ನಾದರೆ ಅಸ್ಮಿತೆಯನ್ನು ಕಳೆದುಕೊಳ್ಳುವ ಭೀತಿ ಇರ್ತದೆ. ಇನ್ನು ನಿಮಗೊಂದು ಚಿತ್ರವನ್ನು ಕೊಡ್ತಾರೆ, ಆ ಚಿತ್ರ ಅನುಗುಣವಾಗಿ ನೀವು ಒಂದು 5 ಅಂಕ ಪ್ರಶ್ನೆ ಉತ್ತರವನ್ನು ಕೊಡಬೇಕು ಅಂತ ಹೇಳ್ತಾರೆ. ಯಾವ ರೀತಿ? ಯುವ ಜನತೆಯು ಭ್ರಷ್ಟಾಚಾರದ ಚಳವಳಿಯಲ್ಲಿ ಸಕ್ರಿಯ ಪಾಲ್ಗೊಳ್ಳುವುದು ಎಂಬುದು ಚಿತ್ರದಲ್ಲಿ ಸ್ಮರ್ತಿಸಿ ಅಂತ ಕೊಡ್ತಾರೆ. ಯೂತ್ ಅಗೇನ್ಸ್ಟ್ ಕರಪ್ಷನ್ ಅಂತ ಕೊಡ್ತಾರೆ. ನೋಡಿ ಇಲ್ಲಿ ಉತ್ತರವನ್ನು ನೀವೆಲ್ಲ ನೋಡ್ಕೊತ ಹೋಗಿ. ಉತ್ತಮ ಮಾರ್ಗದಿಂದ ಗಳಿಸ ಉಜ್ವಲವಾಗಿದೆ, ಅನ್ಯಾಯ ಮಾರ್ಗದ ಸಂಪತ್ತು ಹಾಳಾಗ್ತದೆ ಅಂತೇಳಿದೆ. ಭ್ರಷ್ಟಾಚಾರದ ಕೌಟಿಲ್ಯ ಅರ್ಥಶಾಸ್ತ್ರ ಬಹಳ ಒಳ್ಳೆಯ ರೀತಿ ಅಂತ ಹೇಳಿದರೆ, ಭ್ರಷ್ಟಾಚಾರ ಎಂಬುದು ಒಂದು ಜಗತ್ತಿನ ಆವರಿಸಿದೆ ಅಂತ ಹೇಳ್ತಾರೆ. ಲಂಚ ಆಗಿರ್ಬೋದು, ಮೋಸ ಆಗಿರ್ಬೋದು, ವಂಚನೆ, ಕಳ್ಳತನ, ದಬ್ಬಾಳಿಕೆ, ಸೃಜನ ಪಕ್ಷಪಾತ, ಒತ್ತಾಯ, ಕ್ರೌರ್ಯ ಈ ಎಲ್ಲ ಕೃತ್ಯಗಳಿಂದ ಕೂಡಿದ ಎಲ್ಲರ ಜನವನ್ನು ಭ್ರಷ್ಟಾಚಾರ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ ಅಂತ ಹೇಳ್ತೀನಿ. ಇನ್ನು ಇಲ್ಲಿ ಭ್ರಷ್ಟಾಚಾರ ಅನ್ನೋದು ಕರಪ್ಷನ್ ಎಂಬ ಲ್ಯಾಟಿನ್ ಪದದಿಂದ ರಂಪೀರಿಯರ್ ಎಂಬ ಮೂಲ ಪದ ಬಂದಿದೆ. ರಂಪೀಯರ್ ಅಂತಂದರೆ ಬ್ರೇಕ್, ಛಿದ್ರಗೊಳಿಸುವಂಥ ಅರ್ಥ. ಸ್ಪಷ್ಟ ಮತ್ತು ಉದ್ದೇಶಪೂರ್ವಕ ಒಬ್ಬನ ಸ್ಥಾನ, ಅಧಿಕಾರವನ್ನು ಅಥವಾ ಮೂಲವನ್ನು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ವೈಯಕ್ತಿಕ ಉಪಯೋಗಕ್ಕೆ ಬಳಸಿಕೊಳ್ಳುವುದಕ್ಕೆ ನಾವು ಭ್ರಷ್ಟಾಚಾರ ಅಂತ ಕರಿತೀವಿ. ಇಲ್ಲಿ ಪ್ರಮುಖವಾಗಿ ಶಿಕ್ಷಣ ಬರ್ತದೆ, ನೈತಿಕತೆ ಬರ್ತದೆ ಮತ್ತು ಕಾರ್ಯ ಮತ್ತು ಗುರಿಗಳು ಇವೆಲ್ಲವನ್ನು ನೀವಲ್ಲಿ ಬರಿತಾ ಹೋಗಬೇಕು ಸ್ನೇಹಿತರೆ. ಅದರ ಬಗ್ಗೆ ಮತ್ತು ಅವುಗಳ ಸೌರಾದಂಥ ಈಗ ಶಿಕ್ಷಣದಲ್ಲಿ ನಾವು ಏನಪ್ಪ ಅಂತಂದರೆ ನಿಗದಿತ ಪಠ್ಯಕ್ರಮ ಆಗಿರ್ಬೋದು, ಶಾಲಾ ಕಾಲೇಜುಗಳಾಗಿರ್ಬೋದು, ವಿಶ್ವವಿದ್ಯಾಲಯಗಳಾಗಿರ್ಬೋದು, ಶಿಕ್ಷಕ ವಿದ್ಯಾರ್ಥಿಗಳಾಗಿರ್ಬೋದು, ಇಲ್ಲೆಲ್ಲ ಏನಪ್ಪ ಅಂತಂದ್ರೆ ಭ್ರಷ್ಟಾಚಾರವನ್ನು ಜಾಗೃತಿ ಮೂಡಿಸೋದು. ಇನ್ನು ನೈತಿಕತೆ, ಈ ಭೂಮಿ ಪ್ರತಿಯೊಬ್ಬರ ಅವಶ್ಯಕತೆ ಪೂರೈಸುವುದೇ ವಿನಃ ದುರಾಸೆಗಳನ್ನೆಲ್ಲ ಎಂಬ ಮಾತಿನತೆ ಅಗತ್ಯತೆಗೆ ಮತ್ತು ದುರಾಸೆಗೆ ವ್ಯತ್ಯಾಸಗಳನ್ನು ಕಂಡುಹಿಡಿಯುವುದು. ಇನ್ನು ಕಾರ್ಯಗಳು, ಗುರಿಗಳು, ಜನತೆಗೆ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕು. ಪಾರದರ್ಶಕತೆ ಬಗ್ಗೆ, ಶಾಂತಿ, ತಾಳ್ಮೆ ಬಗ್ಗೆ ಅಳವಡಿಸಿ ಹಿರಿಯ ಗೌರವಿಸುವುದು, ಭ್ರಷ್ಟಾಚಾರ ಹೋರಾಡುವಂಥ ಧ್ಯೇಯಗಳನ್ನು ಇಲ್ಲಿ ಸಾಧಿಸುವಂಥದ್ದು. ಇನ್ನು ಮಾದರಿ ವ್ಯಕ್ತಿತ್ವ ಆಗಿರ್ಬೋದು ಅಥವಾ ಯುವ ಆಂದೋಲನ. ಈ ಯುವ ಆಂದೋಲನದಲ್ಲಿ ನೀವೆಲ್ಲ ನೋಡಿದ್ರೆ ಸಂಪೂರ್ಣ ಕ್ರಾಂತಿಕಾರಿಕಾರ ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ 1770ರ ದಶಕದಲ್ಲಿ ಭ್ರಷ್ಟಾಚಾರ ಹೋರಾಡಿ ದೇಶಕ್ಕೆ ಯುವಕರ ಕರೆ ಕೊಟ್ಟರು. ಇನ್ನು ಅಸ್ಸಾಮಿನ ವಿದ್ಯಾರ್ಥಿಗಳು ಭ್ರಷ್ಟ ಆಡಳಿತ ವಿರುದ್ಧ ಹೋರಾಡಿದರು. ಭಾರತ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅಂತೇಳಿ IAS ಎಂಬ ಕರೆ ಕೊಟ್ಟು ಲಕ್ಷಾಂತರ ಆಂದೋಲನ ಸೇರಿದರು. ಲೋಕಪಾಲ ಸಂಸ್ಥೆ ಪ್ರಾರಂಭವಾಯಿತು. ಮಾಹಿತಿ ಹಕ್ಕು ಅಧಿನಿಯಮ, ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ, ಸಕಾಲ ಯೋಜನೆ, ಚುನಾವಣೆ ವೆಚ್ಚ ಪಾರದರ್ಶಿ ಇವೆಲ್ಲವೂ ಸಹ ಈ ಒಂದು ಯುವ ಆಂದೋಲನದಲ್ಲಿ ಕಂಡುಬರ್ತವೆ. ಇನ್ನೊಂದು ಏನಪ್ಪ ಅಂತಂದರೆ ಅಂತಾರಾಷ್ಟ್ರೀಯ ಸಂಬಂಧ ಪರಿಕಲ್ಪನೆಯನ್ನು ವಿವರಿಸಿ ಅಂತ ಕೇಳ್ತಾನೆ. ಇಲ್ಲಿ ಅಂತಾರಾಷ್ಟ್ರೀಯ ಸಂಬಂಧ ಎಂಬುದು ಅಂತಾರಾಷ್ಟ್ರೀಯ ವ್ಯವಸ್ಥೆಯೊಳಗೆ ರಾಷ್ಟ್ರಗಳ ನಡುವೆ ಅಥವಾ ವಿವಿಧ ಸಂಘಟನೆಗಳ ನಡುವೆ ನಡೆಯುವಂಥ ಒಂದು ಪ್ರಕ್ರಿಯೆಯಾಗಿದೆ. ಅಂತಾರಾಷ್ಟ್ರೀಯ ಸಂಬಂಧ ಪರಿಕಲ್ಪನೆ ರಾಜ್ಯದ ಪರಿಮಾಣ ಆಗಿರ್ಬೋದು, ರಾಷ್ಟ್ರೀಯ ಶಕ್ತಿ ಆಗಿರ್ಬೋದು, ಹಿತಾಸಕ್ತಿ ಆಗಿರ್ಬೋದು, ಬಣಗಳಾಗಿರ್ಬೋದು, ಧ್ರುವೀಕರಣ ಮತ್ತು ರಾಷ್ಟ್ರೀಯಪತ್ಯ ಶಕ್ತಿ ಈ ರೀತಿಯ ಪಾಯಿಂಟ್ಗಳನ್ನು ಹಾಕಿ ನೀವು ಇಲ್ಲಿ ಒಂದೊಂದಾಗಿ ಬರಿತಾ ಹೋಗಬೇಕು ಅಂತ ಹೇಳ್ತೀನಿ. ಸೊ ನಿಮಗೆ ಈ ಪ್ರಶ್ನೆಗಳನ್ನು ನೋಡ್ತಾ ಹೋದಾಗ ನಿಮಗನ್ನಿಸುತ್ತೆ ಸೊ ಇವು ಭಾಳ ಇಂಪಾರ್ಟೆಂಟ್ ಆಗಿರೋದು ಖಂಡಿತವಾಗಿ ಬರ್ತವೆ ಅಂತ ಹೇಳ್ತೀನಿ. ಇನ್ನು ಈ ಒಂದು ಕೊನೆಯ ಪ್ರಶ್ನೆಗೆ ನಾನಿಲ್ಲಿ ಬರ್ತೀನಿ. ವಿಶ್ವಸಂಸ್ಥೆಯನ್ನು ಪ್ರತಿನಿಧಿಸುವಂತೆ ವಿಶ್ವಸಂಸ್ಥೆ ಭಾರತ ಮತ್ತು
ನಡುವಿನ ವಿಮರ್ಶಾತ್ಮಕ ಒಂದು ಸಂಬಂಧವನ್ನು ಚರ್ಚಿಸಿ ಭಾರತ ಮತ್ತು ವಿಶ್ವಸಂಸ್ಥೆ ಪ್ರಪಂಚ ಬಹುತೇಕ ರಾಷ್ಟ್ರ ಅಂತಾರಾಷ್ಟ್ರೀಯ ಸಂಘಟನೆಯಾಗಿದೆ. ಇದು ಶಾಂತಿ ಮತ್ತು ಭದ್ರತೆ ರಾಷ್ಟ್ರಗಳ ಸಹಕಾರವನ್ನು ಸಾಧಿಸುತ್ತಾ ಬಂದಿದೆ. ಹೌದಾ? ವಿಶ್ವಸಂಸ್ಥೆ ಮೂಲ 51 ರಾಷ್ಟ್ರಗಳಿಗೆ ಒಂದಾಗಿದೆ. ಭಾರತವು ಜನವರಿ 1, 1942 ವ್ಯಾಷಿಂಗ್ಟನ್ನಲ್ಲಿ ವಿಶ್ವಸಂಸ್ಥೆಗೆ ಸಹಿ ಮಾಡಿ ರಾಷ್ಟ್ರವಾಗಿದೆ. ವಿಶ್ವಸಂಸ್ಥೆ ಶಾಂತಿ ಪಾಲನೆ ಪಡೆ, ಯುನೈಟೆಡ್ ನೇಷನ್ ಪೀಸ್ ಕೀಪಿಂಗ್ ಫೋರ್ಸ್ ಅಂತ ಹೇಳ್ತೀವಲ್ಲ. ಭಾರತದ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ ಕಾಪಾಡಲು ಭಾರತ ಮಿಲಿಟರಿ ಪಡೆಗಳು ವಿಶ್ವಸಂಸ್ಥೆಯಾಗಿ ಭದ್ರತೆ ಓಡಾಡಿ 1950ರಲ್ಲಿ ವಿಶ್ವಸಂಸ್ಥೆ ಪಾಲನೆ 1 ಲಕ್ಷಕ್ಕೂ ಹೆಚ್ಚು ಸೈನಿಕರು ಪೊಲೀಸ್ ಪಡೆಗಳನ್ನು ಕಳಿಸಿಕೊಟ್ಟಿದ್ದಾನೆ. ಇಲ್ಲಿ ನೋಡಿ ಆ ಒಂದು ಸೈನಿಕರ ಲೆಕ್ಕವನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇದು ಏನಪ್ಪ ಅಂತಂದರೆ ಒಂದು ಪೊಲಿಟಿಕಲ್ ನಿಮಗೆ 5 ಅಂಕದ ಇಂಪಾರ್ಟೆಂಟ್ ಕ್ವಶನ್ಗಳು ಅಂತ ಹೇಳ್ತೀನಿ. ಇವುಗಳನ್ನು ಬಿಡಿಸ್ಕೊಂಡ್ರೆ ನಿಮಗೆ 30ಕ್ಕೆ 30 ಅಂಕಗಳು ಸಿಗ್ತಾವೆ ಅಂತ ಹೇಳ್ತೀನಿ. ಸೊ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ.